ಹಾಯ್ ಫ್ರೆಂಡ್ಸ್, ಇವತ್ತಿದ್ದು ವಿಡಿಯೋ ಸ್ಟೂಡೆಂಟ್ಸ್, ವರ್ಕಿಂಗ್ ಪ್ರೊಫೆಷನಲ್ಸ್, ಬಿಸ್ನೆಸ್ ಮ್ಯಾನ್ ಮತ್ತು ಯಾರೆಲ್ಲ ಜಾಬ್ ಅಸ್ಪಿರೆಂಟ್ಸ್ ಇದ್ದಾರೆ ಅವ್ರಿಗೆ ಒಂದು ತುಂಬ ಯೂಸ್ಫುಲ್ ಆಗಿರುವಂಥ ಒಂದು ವಿಡಿಯೋ ಹಾಕ್ಲಿಕ್ಕಿದೆ. ಈ ವಿಡಿಯೋದಲ್ಲಿ ಇವತ್ತಿದ್ದು ಕರೆಂಟ್ ಇಂಡಸ್ಟ್ರಿಯಲ್ಲಿ ವರ್ಲ್ಡಲ್ಲಿ ಹೈ ಸ್ಕೋಪ್ ಇಂಡಸ್ಟ್ರಿ ಬಗ್ಗೆ ನಾನು ಮಾತಾಡಲಿಕ್ಕಿದ್ದೇನೆ. ಅದುವೇ ಡಿಜಿಟಲ್ ಮಾರ್ಕೆಟಿಂಗ್. ಇವತ್ತಿದ್ದು ವಿಡಿಯೋದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಅದರ ಸ್ಕೋಪ್ ಮತ್ತು ಫ್ಯೂಚರ್ ಯಾವ ರೀತಿ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ಬೋದು ಮತ್ತೆ ಕಲಿಯೋದಾದ್ರೆ ಹೇಗೆ ಕಲಿಬಹುದು, ಈ ಕೆಲವೊಂದು ಇನ್ಫಾರ್ಮೇಶನ್ಸ್ಗಳನ್ನ ನಾವು ನೋಡ್ಲಿಕ್ಕಿದ್ದೇನೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಾಕೇಶ್, ಫೌಂಡರ್ ಆಫ್ ರೂಟ್ಸ್ ಇನ್ಸ್ಟಿಟ್ಯೂಟ್. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು? ಡಿಜಿಟಲ್ ಮಾರ್ಕೆಟಿಂಗ್ ಸಿಂಪಲ್ ವರ್ಡ್ ಅಲ್ಲಿ ಹೇಳೋದಾದ್ರೆ communicating values to the people on online platform. ಎಕ್ಸಾಂಪಲ್ಗೆ ಫೇಸ್ಬುಕ್ ಅಲ್ಲಿ ಕ್ಯಾಂಪೇನಿಂಗ್ ಮಾಡೋದಿರ್ಬೋದು, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಲಿಂಕ್ಡ್ಇನ್, ಟ್ವಿಟರ್, ಈ ರೀತಿ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ಗಳಲ್ಲಿ ಪ್ರಾಡಕ್ಟ್ನ ಕ್ಯಾಂಪೇನಿಂಗ್ ಮಾಡುವಂಥದ್ದು, ಯಾವುದೇ ಒಂದು ವೆಬ್ಸೈಟ್ ರ್ಯಾಂಕಿಂಗ್ನ ಟಾಪ್ಗೆ ತರುವಂಥದ್ದು, ಟೆಕ್ಸ್ಟ್, ವಾಟ್ಸಪ್, ಇಮೇಲ್, SMS ಮೆಸೇಜಿಂಗ್ ಮಾಡುವಂಥದ್ದು, ಪ್ರಮೋಷನ್ಸ್ ಮಾಡುವಂಥದ್ದು, ಇದೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಬರುವಂತಹ ಒಂದು ಸಬ್ಜೆಕ್ಟ್. ಸೊ ಮಾರ್ಕೆಟಿಂಗ್ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಇವಾಗ ಯಾವುದೇ ಒಂದು ಪ್ರಾಡಕ್ಟ್ ಇರ್ಬೋದು, ಅದು ಎಷ್ಟೇ ಚೆನ್ನಾಗಿರುವ ಪ್ರಾಡಕ್ಟ್ ಆಗಿದ್ರೂ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಮೇಲೆ ಅದರ ಒಂದು ಸೇಲ್ಸ್ ಆಗ್ತದೆ. ಸೊ ಬೇರೆ ಬೇರೆ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ಗಳು ಇರ್ತದೆ. TV ಪ್ರಮೋಷನ್ಸ್ ಇರ್ಬೋದು, ಆಡ್ಸ್ ಇರ್ಬೋದು, ಕ್ಯಾಂಪೇನಿಂಗ್ ಇರ್ಬೋದು, ಹೋರ್ಡಿಂಗ್ಸ್ ಹಾಕ್ತಾರೆ, ಕಟ್ಔಟ್ಸ್ ಹಾಕ್ತಾರೆ. ಓಕೆ, ಈ ರೀತಿ ಬೇರೆ ಬೇರೆ ಪ್ರಮೋಷನ್ ಆಕ್ಟಿವಿಟೀಸ್ಗಳು ಮಾಡಿದ್ರೆ ಮಾತ್ರ ಯಾವುದೇ ಒಂದು ಕ್ವಾಲಿಟಿ ಪ್ರಾಡಕ್ಟ್ ಏನಿದೆ ಅದು ಕಸ್ಟಮರ್ ತನಕ ರೀಚ್ ಆಗುತ್ತೆ. ಸೊ ಇದನ್ನ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೆ ಏನು? ಮಾರ್ಕೆಟಿಂಗ್ ಒಂದು ಟ್ರೆಡಿಷನ್ ವೇ ಅಲ್ಲಿ ಆಗ್ತಾ ಇದ್ರೆ, ಡಿಜಿಟಲ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ಇಂಟರ್ನೆಟ್ ಆನ್ಲೈನ್ ಪ್ಲಾಟ್ಫಾರ್ಮ್ ಥ್ರೂ ಆಗುವಂತಹದ್ದು. ಎಕ್ಸಾಂಪಲ್ಗೆ ನೀವು ನೋಡಿರ್ಬೋದು, ಫೇಸ್ಬುಕ್ ಅಲ್ಲಿ ಆಡ್ಸ್ ಬರುತ್ತೆ, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಗೂಗಲ್ ಆಡ್ವರ್ಡ್ಸ್, ಇದೆಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಆಗುವಂತಹದ್ದು. ಸೊ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಯಾವ ರೀತಿ ಮಾರ್ಕೆಟಿಂಗ್ ಆಗುತ್ತೆ? ಅದರಲ್ಲಿ ಎರಡು ಟೈಪ್ ಇದೆ. ಒಂದು ಆಫ್ಲೈನ್, ಇನ್ನೊಂದು ಆನ್ಲೈನ್. ಆಫ್ಲೈನ್ ಅಂದ್ರೆ ನಾವು ಕ್ಯಾಂಪೇನಿಂಗ್ ಆರ್ ಎಲ್ಸ್ ಏನ್ ಮಾರ್ಕೆಟಿಂಗ್ ಬಿದ್ದಿದೆ, ಮೆಟೀರಿಯಲ್ ಇದೆ, ಅದನ್ನ ನಾವು ಫಿಸಿಕಲಿ ಟಚ್ ಮಾಡಬಹುದು. ಎಕ್ಸಾಂಪಲ್ ನ್ಯೂಸ್ ಪೇಪರ್ ಅಲ್ಲಿ ಆಡ್ ಕೊಡುವಂಥದ್ದು, ಇಲ್ಲದಿದ್ರೆ ಬ್ರೌಚರ್ಸ್, ಲೀಫ್ಲೆಟ್, ಇದೆಲ್ಲ ಆಫ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಆನ್ಲೈನ್ ಮಾರ್ಕೆಟಿಂಗ್ ಅಂದ್ರೆ ಎಕ್ಸಾಂಪಲ್ TV ಆಡ್ಸ್ ಇರ್ಬೋದು, ರೇಡಿಯೋ ಆಡ್ಸ್ ಇರ್ಬೋದು, ಈ ರೀತಿ ಅಡ್ವರ್ಟೈಸ್ಮೆಂಟ್ ಆನ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳ್ಬೋದು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ಇವಾಗ ಲೇಟೆಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಏನಿದೆ ಅದು ಆನ್ಲೈನ್ ಮಾರ್ಕೆಟಿಂಗ್ಗೆ ಬರುತ್ತೆ. ಸೊ ಫಸ್ಟಿಗೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಸೊ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಬಂದ್ಬಿಟ್ಟು ಅದು ಸ್ಟ್ಯಾಟಿಕ್ ಮಾರ್ಕೆಟಿಂಗ್ ಆಗಿರುತ್ತೆ, ವೆರಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ರ್ಯಾಪಿಡ್ ಮಾರ್ಕೆಟಿಂಗ್ ಆಗಿರುತ್ತೆ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಕನ್ವರ್ಷನ್ ರೇಟ್ಸ್ ತುಂಬಾ ಕಮ್ಮಿ ಇರುತ್ತೆ. ಅಂದ್ರೆ ಇವಾಗ ಎಕ್ಸಾಂಪಲ್ಗೆ ಒಂದು ಟಿವಿಯಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ ಆಡ್ ಬರ್ತಾ ಇದೆ ಅನ್ಕೊಳ್ಳಿ, ಅದನ್ನ ನೋಡಿ ಇಮಿಡಿಯೇಟ್ ಆಗಿ ಯಾರು ಹೋಗಿ ಪರ್ಚೇಸ್ ಮಾಡಲ್ಲ. ಆ ಆಡ್ಸ್ ಏನಿದೆ ರಿಪೀಟ್ ಆಗಿ ರನ್ ಆಗ್ಬೇಕಾಗತ್ತೆ. ಟಿವಿಯಲ್ಲಿ ಇರ್ಬೋದು, ಇಲ್ಲ ಬೇರೆ ಬೇರೆ ಚಾನೆಲ್ಸ್ಗಳಲ್ಲಿ ಅದು ರನ್ ಆದ್ರೆ ಸೊ ಕಸ್ಟಮರ್ ಏನಿದೆ ಕಂಟಿನ್ಯೂಸ್ ಆಗಿ ನೋಡಿ ಆಮೇಲೆ ಹೋಗಿ ತಗೊಳ್ತಾನೆ. ಸೊ ಕನ್ವರ್ಷನ್ ರೇಟ್ ತುಂಬಾ ಸ್ಲೋ ಆಗಿರುತ್ತೆ. ವೆರಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಕನ್ವರ್ಷನ್ ರೇಟ್ ತುಂಬಾ ಫಾಸ್ಟ್ ಆಗಿರುತ್ತೆ. ಸೊ ಯಾಕಂದ್ರೆ ಇವಾಗ ನೋಡಿ, ಆಲ್ಮೋಸ್ಟ್ ಎಲ್ಲರೂ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ತಾರೆ, ಎಲ್ಲರೂ ಇಂಟರ್ನೆಟ್ ಯೂಸ್ ಮಾಡ್ತಾ ಇದ್ದಾರೆ, ಎಲ್ಲರೂ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಆಕ್ಟಿವ್ ಆಗಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, ಆಡ್ಸ್ ಬಂದ್ಬಿಟ್ಟು ರಿಪೀಟೆಡ್ಲಿ ಅವರಲ್ಲಿ ಪಾಪಪ್ ಆಗುತ್ತೆ. ಸೊ ಅಲ್ಲಿ ಅವರು ಕ್ಲಿಕ್ ಮಾಡ್ತಾರೆ ಆಡ್ಸ್ ಗೆ, ಈ ರೀತಿ ಒಂದು ರೆಸ್ಪಾನ್ಸ್ ಸಿಗುತ್ತೆ ಇಮಿಡಿಯೇಟ್ ಆಗಿ. ನೆಕ್ಸ್ಟ್, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಫೀಡ್ಬ್ಯಾಕ್ ಸಿಗಲ್ಲ. ಓಕೆ, ವೆರಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಮಾರ್ಕೆಟಿಂಗ್ ಮಾಡ್ತೇವೆ ಅಲ್ಲಿ ನಮಗೆ ಫೀಡ್ಬ್ಯಾಕ್ ಸಿಗುತ್ತೆ ಕಸ್ಟಮರ್ಸ್ ಇಂದ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಎಷ್ಟು ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸಿಗಲ್ಲ. ಅಂದ್ರೆ ಇವಾಗ ನೀವು ಒಂದು ನ್ಯೂಸ್ ಪೇಪರ್ ಅಲ್ಲಿ ಆಡ್ ಪ್ರಮೋಟ್ ಮಾಡ್ತೀರಾ ಅನ್ಕೊಳ್ಳಿ, ಆರ್ ಎಲ್ಸ್ TV ಚಾನೆಲ್ಸ್ ಗಳಲ್ಲಿ ಆಡ್ ಪ್ರಮೋಟ್ ಮಾಡ್ತೀರಾ, ಅದಕ್ಕೆ ಇಷ್ಟು ಅಂತ ಇನ್ವೆಸ್ಟ್ಮೆಂಟ್ ಆಗುತ್ತೆ ಆಡ್ ಪ್ರಮೋಷನ್ಸ್ಗೆ. ಅಲ್ಲಿ ಆ ಆಡ್ಸ್ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಕ್ಕೆ ಎಷ್ಟು ರಿಟರ್ನ್ ಬಂತು, ಆ ಪ್ರತಿ ಏನು ಆಡ್ ನೋಡಿ ಎಷ್ಟು ಅದಕ್ಕೆ ರಿಟರ್ನ್ ಬಂತು, ಎಷ್ಟು ಜನ ಪರ್ಚೇಸ್ ಮಾಡಿದ್ರು, ಈ ರೀತಿ ಒಂದು ಸ್ಟ್ಯಾಟಿಕ್ಸ್ ಆರ್ ನಂಬರ್ಸ್ ಸಿಗಲ್ಲ. ವೆರಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ನೋಡಿರುವ ಆಡ್ ನೋಡಿ ಎಷ್ಟು ಜನ ಆಡ್ಗೆ ರೆಸ್ಪಾನ್ಸ್ ಮಾಡಿದ್ರು, ಎಷ್ಟು ಜನ ಆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರು,
ಇಂಥ ಒಂದು ಕ್ಲಿಯರ್ ಆದ ಒಂದು ಸ್ಟ್ರಾಟಜಿ ಸಿಗುತ್ತೆ, ನಂಬರ್ಸ್ ಸಿಗುತ್ತೆ. ನೆಕ್ಸ್ಟ್, ಟ್ರೆಡಿಷನಲ್ ಮಾರ್ಕೆಟಿಂಗ್ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಎಕ್ಸಾಂಪಲ್, 1 ಸೆಕೆಂಡ್ ಟಿವಿ ಆಡ್ಗೆ ಎಷ್ಟೋ ಕ್ರೋರ್ಸ್ ಪೇ ಮಾಡಬೇಕಾಗತ್ತೆ. ವೆರಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಜಸ್ಟ್ ಒಂದು 10 ರೂಪೀಸ್ 20 ರೂಪೀಸ್ ಅಲ್ಲಿ ಎಷ್ಟೋ ಜನರಿಗೆ ರೀಚ್ ಮಾಡ್ಬೋದು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ತುಂಬಾ ಇನ್ಎಕ್ಸ್ಪೆನ್ಸಿವ್ ಅಂತ ಹೇಳ್ಬೋದು. ವೆರಾಸ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಒಂದು ಸಿಂಪಲ್ ಎಕ್ಸಾಂಪಲ್ ಅಲ್ಲಿ ನಾನು ಹೇಳೋದಾದ್ರೆ, ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ತುಂಬಾ ಝೋನ್ಸ್ ಗಳಿದೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಝೋನ್ ಅಂತ ಇದೆ ಅನ್ಕೊಳ್ಳಿ. ಸಪೋಸ್ ನಾನು ಬರೀ ಸೌತ್ ಝೋನ್ಗೆ ಟಾರ್ಗೆಟ್ ಮಾಡಿ ಪೇಪರ್ ಅಲ್ಲಿ ಆಡ್ ಮಾಡಬೇಕು ಅಂತ ಆದ್ರೆ ಅದು ಪಾಸಿಬಲ್ ಇಲ್ಲ. ಯಾಕಂದ್ರೆ ಪೇಪರ್ ಪ್ರಿಂಟ್ ಆಗುತ್ತೆ, ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಏರಿಯಾಗೆ ನಾನು ಟಾರ್ಗೆಟ್ ಮಾಡಿ ಆಡ್ಸ್ ಪೇಪರ್ ಅಲ್ಲಿ ಕೊಡ್ಲಿಕ್ಕೆ ಆಗಲ್ಲ. ಈವನ್ ಟಿವಿ ಚಾನಲ್ಸ್ ಗಳಲ್ಲಿ ಇರ್ಬೋದು, ಮೇ ಬಿ ಕನ್ನಡ ರೀಜನಲ್ ಲ್ಯಾಂಗ್ವೇಜಸ್ ಬಂದ್ಬಿಟ್ಟು ಕರ್ನಾಟಕಕ್ಕೆ ನಾನು ಲಿಮಿಟ್ ಮಾಡ್ಬೋದು. ಬಟ್ ಆ ಚಾನಲ್ಸ್ ಬರೀ ಬ್ಯಾಂಗ್ಳೂರ್ ಅವರೇ ನೋಡಬೇಕು, ಆ ಆಡ್ ಬರೀ ಬ್ಯಾಂಗ್ಳೂರ್ ಅಷ್ಟೇ ರನ್ ಆಗಬೇಕು ಅಂತ ಇದ್ರೆ ಅದು ಮಾಡ್ಲಿಕ್ಕೆ ಆಗಲ್ಲ. ವೆರಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಾನು ಯಾವ ಏಜ್ ಕಸ್ಟಮರ್ ನನ್ನ ಆಡ್ ನೋಡಬೇಕು, ಯಾವ ಜೆಂಡರ್ ನೋಡಬೇಕು, ಯಾವ ಏಜ್ ಗ್ರೂಪ್ನವ್ರು ನೋಡಬೇಕು. ವೆರಾಸ್ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನಾನು ಯಾವ ಏಜ್ ಗ್ರೂಪ್ ಅವರು ನನ್ನ ಆಡ್ ನೋಡಬೇಕು, ಯಾವ ಪ್ರೊಫೆಷನ್ ಅವ್ರು ನೋಡಬೇಕು, ಮತ್ತೆ ಯಾವ ಏರಿಯಾದವ್ರು ನೋಡಬೇಕು, ಈ ರೀತಿ ನಾನು ಫಿಲ್ಟರ್ ಮಾಡಿ ಆಡ್ ಪ್ರಮೋಷನ್ ಮಾಡಲಿಕ್ಕೆ ಆಗುತ್ತೆ. ಇದರಿಂದ ಏನಾಗುತ್ತೆ, ನನ್ನ ಆಡ್ ಮ್ಯಾಕ್ಸಿಮಮ್ ಟು ಮ್ಯಾಕ್ಸಿಮಮ್ ರೈಟ್ ಪರ್ಸನ್ಗೆ ರೀಚ್ ಆಗುವಾಗೆ ನಾನು ಮಾಡ್ಬೋದು. ವೆರಾಸ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಅದು ಆಗಲ್ಲ. ಸೊ ಸ್ಕೋಪ್ ಬಗ್ಗೆ ನಾನು ಮಾತಾಡೋದಾದ್ರೆ, ಕರೆಂಟ್ಲಿ ಎಲ್ಲರೂ ಇಂಟರ್ನೆಟ್ ಅಲ್ಲಿ ಆಕ್ಟಿವ್ ಇದ್ದಾರೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಯೂಸ್ ಮಾಡೋದವ್ರು ಯಾರು ಇಲ್ಲ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಬಂದ್ಬಿಟ್ಟು ಇಂಟರ್ನೆಟ್ ಯೂಸ್ ಮಾಡುವವರ ಸಂಖ್ಯೆ ಬರ್ತಾ ಬರ್ತಾ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗಲ್ಲ. ಸೊ ಇದರ ಒಂದು ಯಾವುದೇ ಒಂದು ಇಂಡಸ್ಟ್ರಿ ಇರ್ಬೋದು, ಮೇ ಬಿ ಎಜುಕೇಶನ್, ಇಲ್ಲದಿದ್ರೆ ಕ್ಲೋತ್ಸ್, ಹಾಸ್ಪಿಟಲ್, ಕನ್ಸ್ಟ್ರಕ್ಷನ್, ಯಾವುದೇ ಒಂದು ಇಂಡಸ್ಟ್ರಿ ಇರ್ಬೋದು, ಇಲ್ಲಿ ಬಂದ್ಬಿಟ್ಟು ಅವರ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ನ ಮಾಡ್ಬೋದು, ಕ್ಯಾಂಪೇನಿಂಗ್ ನ ಮಾಡ್ಬೋದು. ಸೊ ಇವನ್ ಒಂದು ಸಣ್ಣ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಇಲ್ಲ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಥ್ರೂ ಆಡ್ಸ್ ಗಳನ್ನ ರನ್ ಮಾಡ್ಬೋದು. ವೆರಾಸ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಏನಾಗುತ್ತೆ, ಒಂದು ಟಿವಿಯಲ್ಲಿ ಆಡ್ ಕೊಡ್ಬೇಕಾದ್ರೆ ಒಬ್ಬ ಮಾಮೂಲಿ ಪರ್ಸನ್ಗೆ ಅಲ್ಲಿ ರನ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ನೆಕ್ಸ್ಟ್ ಬರುವ ಇಯರ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಇಂಡಸ್ಟ್ರಿಯವರು ಯೂಸ್ ಮಾಡಲಿಕ್ಕೆ ಹೋಗಿ ಡಿಜಿಟಲ್ ಮಾರ್ಕೆಟರ್ಸ್ ಅವರ ಒಂದು ರಿಕ್ವೈರ್ಮೆಂಟ್ ಡೇ ಟು ಡೇ ಇನ್ಕ್ರೀಸ್ ಆಗ್ತಾನೆ ಹೋಗ್ತಾ ಇದೆ. ಒಬ್ಬ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನಂತ ಆದ್ರೆ ಅವನು ನೆಕ್ಸ್ಟ್ ಡಿಜಿಟಲ್ ಮಾರ್ಕೆಟಿಂಗ್ ಕಲಿತು ಅವನ ಬಿಸ್ನೆಸ್ ಪ್ರಮೋಷನ್ ಮಾಡಲೇಬೇಕಾಗುತ್ತೆ. ಇಲ್ದಿದ್ರೆ ಅಟ್ಲೀಸ್ಟ್ ಅವನ ಒಂದು ಬಿಸ್ನೆಸ್ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅವ್ರ ಹತ್ರ ಅಟ್ಲೀಸ್ಟ್ ಅವ್ನು ರನ್ ಮಾಡಬೇಕಾಗತ್ತೆ. ಸೊ ಈ ರೀತಿ ಒಂದು ಒಳ್ಳೆ ಒಂದು ಹೈ ಸ್ಕೋಪ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಸೊ ಇವಾಗ ಕರೆಂಟ್ಲಿ ಮೋರ್ ದೆನ್ 8 lakh ಜಾಬ್ ಅಪರ್ಚುನಿಟಿ ಇದೆ ವರ್ಲ್ಡ್ ಅಲ್ಲಿ. ಸೊ ಅದಕ್ಕೆ ಕ್ಯಾಂಡಿಡೇಟ್ಸ್ ರಿಕ್ವೈರ್ಮೆಂಟ್ ಇದೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಯಾರು ಮಾಡ್ಬೋದು ಅಂತ, ಯಾರಿಗೆ ಬೇಸಿಕ್ ಕಂಪ್ಯೂಟರ್ ನಾಲೆಜ್ ಇದೆ, ಇಂಟರ್ನೆಟ್ ಬ್ರೌಸ್ ಮಾಡ್ಲಿಕ್ಕೆ ಗೊತ್ತಿದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡಿದ್ದಾರೆ, ಮತ್ತೆ ಮೇನ್ ಆಗಿ ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಸ್ವಲ್ಪ ಬೇಸಿಕ್ ನಾಲೆಜ್ ಇದೆ ಅಂತವರು ಡಿಜಿಟಲ್ ಮಾರ್ಕೆಟಿಂಗ್ ನ ಕಲಿಬಹುದು, ಡಿಜಿಟಲ್ ಮಾರ್ಕೆಟಿಂಗ್ ನ ಕ್ಯಾರಿಯರ್ ಆಗಿ ತಗೋಬಹುದು. ಸೊ ವರ್ಕಿಂಗ್ ಪ್ರೊಫೆಷನಲ್ಸ್ ಇರ್ಬೋದು, ಬಿಸ್ನೆಸ್ ಮ್ಯಾನ್ ಇರ್ಬೋದು, ಸ್ಟೂಡೆಂಟ್ಸ್ ಇರ್ಬೋದು, ಯಾರೇ ಒಂದು ಜಾಬ್ ಸರ್ಚ್ ಮಾಡ್ತಾ ಇದ್ದಾರೆ ಯಾರು ಕೂಡ ಡಿಜಿಟಲ್ ಮಾರ್ಕೆಟಿಂಗ್ ನ ಮಾಡ್ಬೋದು. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ತುಂಬಾ ಮಾಡ್ಯೂಲ್ಸ್ಗಳು ಬರುತ್ತೆ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ನೀವು ಏನು ಕಲಿತೀರಾ, ವೆಬ್ಸೈಟ್ ಬಿಲ್ಡ್ ಮಾಡೋದು, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್, ಗೂಗಲ್ ಅಡ್ವರ್ಡ್ಸ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಕ್ಯಾಂಪೇನಿಂಗ್ ಯಾವ ರೀತಿ ರನ್ ಮಾಡುವಂಥದ್ದು, ಕಂಟೆಂಟ್ ಮಾರ್ಕೆಟಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗ್, ಈ ರೀತಿ ತುಂಬಾ ಮಾಡ್ಯೂಲ್ಸ್ಗಳನ್ನ ನೀವು ಕಲಿಬೇಕಾಗತ್ತೆ. ಸೊ ಇದನ್ನೆಲ್ಲ ಕಲಿತು ಒಬ್ಬ ಪರ್ಸನ್ ಜಾಬ್ ಅಪ್ಲೈ ಮಾಡ್ಬೋದು, ಮತ್ತೆ ಇಲ್ಲದಿದ್ರೆ ಅವನ ಬಿಸ್ನೆಸ್ನ ಗ್ರೋ ಮಾಡ್ಬೋದು. ಸೊ ಸ್ಯಾಲ್ರಿಗೆ ಬರುವಾಗ ಡೀಸೆಂಟ್ ಸ್ಯಾಲ್ರಿಯಿಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಅವನೊಂದು ಎಕ್ಸ್ಪೀರಿಯನ್ಸ್ ಮೇಲೆ, ಅಂದ್ರೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತಲ್ಲ, ಯಾವುದೇ ಸೆಕ್ಟರಲ್ಲೂ ನೀವು ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟರೆ ವಿದಿನ್ 2 years ಅಲ್ಲಿ ಒಳ್ಳೆ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇದು ನೀವು ಈ ರೀತಿ ಅನ್ಕೋಬೇಡಿ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ರೆ ಇನಿಷಿಯಲಿ ಹೈ ಸ್ಯಾಲ್ರಿ ಸಿಗುತ್ತೆ. ಡೆಫಿನೆಟ್ಲಿ
ಹಾಗೆ ಆಗಲ್ಲ. ನೀವು ಫಸ್ಟ್ ಕಲ್ತ ಮೇಲೆ ಸಣ್ಣ ಸಣ್ಣ ಕ್ಲೈಂಟ್ ಪ್ರಾಜೆಕ್ಟ್ಸ್ನ ತಗೊಂಡು, ಇಲ್ಲದಿದ್ರೆ ನೀವು ಯಾವುದಾದ್ರೂ ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಯಲ್ಲಿ ವರ್ಕ್ ಮಾಡಿಕೊಂಡು ಒಂದು 6 to 1 year 2 years ಎಕ್ಸ್ಪೀರಿಯನ್ಸ್ ತಗೊಂಡು ಆಮೇಲೆ ಒಳ್ಳೆ ಒಂದು ಕಂಪನೀಸ್ನ ಜಾಯ್ನ್ ಆಗಿ ಹೈ ಪ್ಯಾಕೇಜ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲದಿದ್ರೆ ನಿಮ್ಮದೇ ಓನ್ ಆದ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿಗಳನ್ನ ನೀವು ಸ್ಟಾರ್ಟ್ ಮಾಡ್ಬೋದು. ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಆದ ಒಂದು ಸಬ್ಜೆಕ್ಟ್ ಅಂದರೆ, ನನಗೆ ಡಿಜಿಟಲ್ ಮಾರ್ಕೆಟಿಂಗ್ ಕಲೀಲಿಕ್ಕಿದೆ, ಬಟ್ ನಾನು ಎಲ್ಲಿ ಮತ್ತು ಹೇಗೆ ಕಲಿಬೋದು ಅಂತ. ಸೊ ಇದು ನಾನು ನಿಮಗೆ ಬಿಡ್ತೇನೆ. ಯಾಕಂದರೆ ಇವಾಗ ನೀವು ಒಬ್ಬ ವರ್ಕಿಂಗ್ ಪ್ರೊಫೆಷನಲ್ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ನಿಮಗೆ ಆಫ್ಲೈನ್ ಕ್ಲಾಸ್ ರೂಮ್ ಟ್ರೈನಿಂಗ್ ತಗೊಳ್ಳಿಕ್ಕೆ ಕಷ್ಟ ಆಗ್ಬೋದು. ಸೊ ನೀವು ಆನ್ಲೈನ್ ಯಾವುದಾದ್ರೂ ಒಳ್ಳೆ ಇನ್ಸ್ಟಿಟ್ಯೂಟ್ ಅಂಡರಲ್ಲಿ ನೀವು ಕಲಿಬೇಕಾಗುತ್ತೆ. ಲೈಕ್ ಖಾನ್ ಅಕಾಡೆಮಿ, ಯುಡಮಿ, ಈ ರೀತಿ ಬೇರೆ ಬೇರೆ ಆನ್ಲೈನ್ ಟ್ರೈನಿಂಗ್ ಪ್ಲ್ಯಾಟ್ಫಾರ್ಮ್ಸ್ಗಳಿದೆ, ಅದರಿಂದ ನೀವು ಕಲಿಬೇಕಾಗುತ್ತೆ. ಓಕೆ, ಬಟ್ ನಾನು ಏನು ಸಜೆಸ್ಟ್ ಮಾಡ್ತೇನೆ ಅಂದರೆ, ಡಿಜಿಟಲ್ ಮಾರ್ಕೆಟಿಂಗ್ ಅನ್ನುವಂಥದ್ದು ರಿಸಲ್ಟ್ ಡ್ರಿವನ್ ಕೋರ್ಸ್ ಆಗಿರೋದ್ರಿಂದ ನೀವು ಯಾವುದಾದ್ರೂ ಇಂಡಸ್ಟ್ರಿ ಎಕ್ಸ್ಪರ್ಟ್ ಟ್ರೈನರಿಂದನೇ ನೀವು ಟ್ರೈನಿಂಗ್ ತಗೊಳ್ಳೋದು ಉತ್ತಮ. ಯಾಕಂದರೆ ಒಬ್ಬ ಡಿಜಿಟಲ್ ಮಾರ್ಕೆಟರ್ಸ್ ಅವನು ಯಾವುದಾದ್ರೂ ಕ್ಲೈಂಟ್ ಪ್ರೊಸೆಸ್ಸಲ್ಲಿ ವರ್ಕ್ ಮಾಡಿಕೊಂಡು ಒಂದಿಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇದ್ದವನಿಂದ ನೀವು ಟ್ರೈನಿಂಗ್ ತಗೊಳ್ಳೋದು ಬೆಟರ್. ಯಾಕಂದರೆ ಅವ್ರಿಗೆ ಜಾಸ್ತಿ ಒಂದು ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ. ಅವ್ರಿಗೆ ಏನು SEO ಅಂದರೆ ಹೇಗೆ ಮಾಡುವಂಥದ್ದು, ಅದು ಆದಷ್ಟು ರೈಟ್ ಟಾರ್ಗೆಟ್ ಕಸ್ಟಮರ್ಗೆ ಯಾವ ರೀತಿ ರೀಚ್ ಮಾಡುವಂಥದ್ದು, ಕ್ಯಾಂಪೇನಿಂಗ್ ಮ್ಯಾಕ್ಸಿಮಮ್ ಸಕ್ಸಸ್ಫುಲ್ ಯಾವ ರೀತಿ ಮಾಡ್ಬೋದು, ಇದೆಲ್ಲ ಪ್ರಾಕ್ಟಿಕಲ್ ನಾಲೆಜ್ ಇರುತ್ತೆ. ಸೊ ಆದ್ದರಿಂದ ಇದನ್ನು ಇಂಡಸ್ಟ್ರಿ ಎಕ್ಸ್ಪರ್ಟಿಂದನೇ ನೀವು ಟ್ರೈನಿಂಗ್ ತಗೊಳ್ಬೇಕು ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೇನೆ. ಸೊ ನಮ್ಮ ಇನ್ಸ್ಟಿಟ್ಯೂಟ್, ರೂಟ್ಸ್ ಇನ್ಸ್ಟಿಟ್ಯೂಟಲ್ಲಿ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಆನ್ಲೈನ್ ಆಸ್ ವೆಲ್ ಆಸ್ ಆಫ್ಲೈನ್ ಟ್ರೈನಿಂಗ್ಸ್ ಪ್ರೊವೈಡ್ ಮಾಡ್ತೇವೆ. ಸೊ ಇದು 3 months ಕೋರ್ಸ್ ಆಗಿರುತ್ತೆ, ಪ್ಲಸ್ 1 month ಲೈವ್ ಪ್ರಾಜೆಕ್ಟ್ಸ್ ಕೊಡ್ತೇವೆ ವಿತ್ ಫ್ರೀ ಇಂಟರ್ನ್ಶಿಪ್ ಜೊತೆ. ಸೊ ಕೋರ್ಸ್ ಬಂದ್ಬಿಟ್ಟು ಒಬ್ಬ ಇಂಡಸ್ಟ್ರಿ ಎಕ್ಸ್ಪರ್ಟ್ಸಿಂದ ಟ್ರೈನಿಂಗ್ ಸಿಗುತ್ತೆ ನಿಮಗೆ, ಮತ್ತು ನಮ್ಮಿಂದ ನಿಮಗೆ LMS ಸಪೋರ್ಟ್ ಸಿಗುತ್ತೆ, ಹೌ ಟು ಫೇಸ್ ಇಂಟರ್ವ್ಯೂ, ಈ ಎಲ್ಲ ಟ್ರೈನಿಂಗ್ ನಾವು ಪ್ರೊವೈಡ್ ಮಾಡ್ತೇವೆ. ಮತ್ತು ಕೋರ್ಸ್ ಕಂಪ್ಲೀಟ್ ಆದಮೇಲೆ 100% ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ನಮ್ಮ ಟೀಮ್ ನಿಮಗೆ ಪ್ರೊವೈಡ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಹೋಪ್ಫುಲಿ ಇವತ್ತಿದ್ದು ವಿಡಿಯೋದಲ್ಲಿ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು, ಅದರ ಸ್ಕೋಪ್ ಏನು, ಯಾರು ಮಾಡ್ಬೋದು, ಈ ಎಲ್ಲ ಇನ್ಫಾರ್ಮೇಷನ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಸೊ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಮತ್ತು ಯಾರು ಕ್ಯಾರಿಯರ್ನ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಬಿಲ್ಡ್ ಮಾಡಲಿಕ್ಕೆ ಇಂಟ್ರೆಸ್ಟ್ ಇದ್ದಾರೆ ಅವ್ರಿಗೆ ಡೆಫಿನೆಟ್ಲಿ ಇದನ್ನು ಫಾರ್ವರ್ಡ್ ಮಾಡಿ. ಸೊ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಈ ಚಾನಲಲ್ಲಿ ನಾವು ಕ್ಯಾರಿಯರ್ ಓರಿಯೆಂಟೆಡ್ ವಿಡಿಯೋಸ್ಗಳನ್ನ ಮಾಡ್ತೇವೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.